ಈಗ ನಮ್ಮ ಕರ್ನಾಟಕದ ವೆರಿ ಫೇಮಸ್ ಅರ್ಬನ್ ಲೆಜೆಂಡ್ ನಾಳೆ ಬಾ. ಒಂದು ಕಾಲದಲ್ಲಿ ನಾಳೆ ಬಾ ಅನ್ನೋ ಹೆಸರು ತುಂಬ ಪಾಪ್ಯುಲರ್ ಆಗಿತ್ತು. ಯಾವುದೇ ಮನೆ ಮೇಲೆ ಹೇಳಿ, ಯಾವುದೇ ಹಳ್ಳಿಗಳಲ್ಲಾಗಲಿ ನಾಳೆ ಬಾ ಅಂತ ಬಾಗಿಲ ಮೇಲೆ ಯಾವಾಗಲೂ ನಾಳೆ ಬಾ ಅಂತ ಬರೆದಿರ್ತಿದ್ರು. ಇದರ ನಾಳೆ ಬಾ ಅಂತ ಬರೆಯೋ ಪ್ರಾಮುಖ್ಯತೆ ಏನು ಮತ್ತು ಮುಖ್ಯ ಇದರ ಹಿಂದೆ ನಡೆದಿದ್ದು ಏನು, ನಾಳೆ ಬಾ ಅಂತ ಯಾಕೆ ಬರೀತಾರೆ ಅಂತ ಗೊತ್ತಿದೆ ಅಂದರೆ, ಈ ನಾಳೆ ಬಾ ಅನ್ನೋದು ಏನಕ್ಕೆ ಬರಿತಿದ್ರು ಅಂತ ಹೇಳಿದ್ರೆ, ಯಾವುದೇ ಒಂದು ಊರಲ್ಲಿ ಯಾವುದೇ ಒಂದು ಹಳ್ಳಿ ಮನೆ ಬಾಗಿಲ ಮೇಲೆ ನೋಡಿದ್ರೆ ನೀವು ನಾಳೆ ಬಾ ಅಂತ ನೇಮ್ ಬರೆದಿರ್ತಿತ್ತು. ಮತ್ತು ಇದು ನಾಳೆ ಬಾ ಅಂತ ಎಲ್ಲಿಂದ ಸ್ಟಾರ್ಟ್ ಆಯಿತು, ಎಲ್ಲಿಂದ ಈ ಮೊದಲು ನಾಳೆ ಬಾ ಅಂತ ಹೆಸರು ಬಂತು ಅಂತ ತಿಳ್ಕೊಳ್ಳೋದಾದರೆ, ಈ ನಾಳೆ ಬಾ ಅನ್ನೋ ನೇಮು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ರಾಜಾಜಿನಗರ ಮತ್ತು ಮಲ್ಲೇಶ್ವರಂ ಈ ಏರಿಯಾಗಳಿಂದ ಈ ನೇಮು ತುಂಬ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾಳೆ ಬಾ ಅನ್ನೋ ನೇಮು ತುಂಬ ಸ್ಪ್ರೆಡ್ ಆಯಿತು. ಹಿಂಗೆ ಆನ್ಲೈನಲ್ಲಿ ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಒಂದು ಸ್ಟೋರಿ ಸಿಕ್ತು. ಈ ನಾಳೆ ಬಾ ಅನ್ನೋ ಬಗ್ಗೆ ಒಂದು ಸ್ಟೋರಿ ಸಿಕ್ತು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಆ ಬೇಸಿಸ್ ಮೇಲೆ ನಾನು ಈ ವಿಡಿಯೋ ಮಾಡ್ತಿರೋದು. ಸ್ಟೋರಿ ಏನು ಅಂದರೆ, ನಾಗೇಶ್ ಇವನು ರಾಜರಾಜೇಶ್ವರಿ ನಗರ ಬೆಂಗಳೂರು ಆ ಏರಿಯಾದಲ್ಲಿ ಇರುವನು. ಒಂದು ದಿನ ಮನೆಯಲ್ಲಿ ಮಲ್ಕೊಂಡಿರುವಾಗ, ಒಂದು ದಿನ ಮಿಡ್ನೈಟ್ ಅವರ ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಮಿಡ್ನೈಟಲ್ಲಿ ಒಂದು ರಾತ್ರಿ ಹೊತ್ತಿನಲ್ಲಿ ಅವನ ಮನೆ ಡೋರ್ನ ನಾಕ್ ಮಾಡ್ತಾರೆ. ಆದರೆ ಯಾರು ಮಾಡಿದ್ರು ನಾಕು ಅಂತ ತಿಳ್ಕೊಳ್ಳೋಕ್ಕೆ ಅವನು ಎದ್ದೋದಾಗ ಅವರ ತಾಯಿ ವಾಯ್ಸ್ನಲ್ಲೇ ಕೂಗ್ತಾರೆ. ಯಾರೇ ಆಗಲಿ ಅವ್ರ ತಾಯಿ ವಾಯ್ಸ್ನಲ್ಲಿ ಮಿಡ್ನೈಟ್ನಲ್ಲಿ ಕೂಗಿದಾಗ ಪಕ್ಕ ಸ್ವಲ್ಪ ಭಯ ಆಗಿ ಯಾರು ಅಂತ ನೋಡ್ತಾರೆ. ಆಗ ಅದೇ ರೀತಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ, ಫುಲ್ ಮಿಸ್ಟ್ರೀಸ್ ಅಡಗಿರುತ್ತೆ. ನಂತರ ನೆಕ್ಸ್ಟ್ ಅಲ್ಲಿಗೆ ಹೋದಾಗ ಮತ್ತೆ ನೆಕ್ಸ್ಟ್ ಡೇನೇ ನಾಗೇಶನ್ ಇರ್ತಾನೆ, ಅವನು ಕಾಣೆ ಆಗ್ತಾನೆ. ಇದು ಈ ನ್ಯೂಸ್ ಏನಿದೆ ಇದು ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿ ಹರಿದಾಡುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ದಿನ ನಂತರ ಮತ್ತೆ ಮಲ್ಲೇಶ್ವರಮಲ್ಲಿ ಸವಿತಾ ಅನ್ನೋ ಒಬ್ಬಳು ಹೆಂಗಸು ಅವರ ಗಂಡನ ಜೊತೆ ಆರಾಮಾಗಿ ಮನಿಕೊಂಡಿರ್ತಾಳೆ. ನಂತರ ಅವಳ ಮನೆಯ ಡೋರ್ ಕೂಡ ನಾಕ್ ಆಗುತ್ತೆ. ಅವರ ಗಂಡನ ವಾಯ್ಸ್ನಲ್ಲಿ ಕರೀತಾಳೆ. ಆದರೆ ಅವಳಿಗೆ ಅರ್ಥ ಆಗುತ್ತೆ ಅವಳ ಗಂಡ ಅವಳ ಪಕ್ಕದಲ್ಲೇ ಮನಿಕೊಂಡವನೆ. ಆದರೂ ನನ್ನ ಗಂಡನ ವಾಯ್ಸಲ್ಲಿ ಯಾರು ಈ ಥರ ಇಷ್ಟೊತ್ತಿನಲ್ಲಿ ಮಿಡ್ನೈಟಲ್ಲಿ ನಾಕ್ ಮಾಡ್ತವ್ರೆ ಅಂತ ಅವಳು ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿ ನಾಳೆ ಬಾ ಅಂತ ಹೇಳ್ತಾರೆ. ಅವಳೇನೋ ನಾಳೆ ಬಾ ಅಂತ ಹೇಳ್ತಾಳೆ. ಅವಳು ಹೆಂಗೆ ಯೋಚನೆ ಮಾಡಿ ಹೇಳ್ತಾಳೆ ಅಂತ ಗೊತ್ತಿಲ್ಲ. ನಾಳೆ ಬಾ ಅಂತ ಹೇಳಿದಷ್ಟೇ ಅಲ್ಲಿಂದ ಆ ನೆಗೆಟಿವಿಟಿ ಎನರ್ಜಿ ಏನಿರೋದು ಅದು ಡಿಸಪಾಯಿಂಟ್ ಆಗುತ್ತೆ, ಅದು ಕಾಣಿಸ್ಕೊಳ್ಳಲ್ಲ, ಹೋಗುತ್ತೆ. ಅದೇನು ತಲೆ ಯೂಸ್ ಮಾಡಿ ನಾಳೆ ಬಾ ಅಂತ ಹೇಳ್ತಾಳೋ ಗೊತ್ತಿಲ್ಲ. ಆದರೆ ಅಲ್ಲಿದ್ದ ನೆಗೆಟಿವಿಟಿ ಎನರ್ಜಿ ಏನಿರುತ್ತೆ ಅಲ್ಲಿಂದ ಹೊರಟೋಗುತ್ತೆ. ಅಲ್ಲಿಂದ ಈ ನಾಳೆ ಬಾ ಅನ್ನೋ ಸ್ಟೋರಿ ಕೇಳಿ ಹಳ್ಳಿ ಮತ್ತು ಊರು ಏನಿರುತ್ತೆ ಅಲ್ಲಿ ಎಲ್ಲ ಕಡೆ ಈ ನ್ಯೂಸ್ ಸ್ಪ್ರೆಡ್ ಆಗಿ ಯಾವ್ಯಾವ ಎಲ್ಲ ಮನೆ ಮೇಲೆ ನಾಳೆ ಬಾ ಅಂತ ಬಾಗಿಲ ಮೇಲೆ ನಾಳೆ ಬಾ ಅಂತ ನೇಮ್ ಬರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಪಾಪ್ಯುಲರ್ ಆದಂತೂ ಈಗಲೂ ಸಹಿತ ಹಳ್ಳಿ ಕಡೆ ಹೋದರೆ ನೀವು ನೋಡ್ಬೋದು, ಒಂದೊಂದು ಮನೆ ಮೇಲೆ ನಾಳೆ ಬಾ ಅಂತ ನೇಮ್ ಬರೆದಿರ್ತಾರೆ. ಈ ನಾಳೆ ಬಾ ಅನ್ನೋ ಸ್ಟೋರಿಲೇ ಹಿಂದಿಯಲ್ಲಿ ನಾಳೆ ಬಾ ಸ್ಟೋರಿ ಅಂತಲೇ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ. ಆ ಮೂವಿ ನೇಮ್ ಬಂದು ಶ್ರೀ ಅಂತ. ಈ ನಾಳೆ ಬಾ ಅನ್ನೋ ಬೇಸಿಸ್ ಮೇಲೆ ಒಂದು ಮೂವಿ ಅಂತ ಮಾಡಿದ್ದಾರೆ. ಓಕೆ, ಇದು ನಾಳೆ ಬಾ ಅನ್ನೋ ಸ್ಟೋರಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದು. ನಿಮಗೆ ಇದ್ರ ಬಗ್ಗೆ ಎಷ್ಟು ಗೊತ್ತಿದೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಮತ್ತು ಇದ್ರ ಬಗ್ಗೆ ನಿಮ್ಮ ಅಜ್ಜ ಅಜ್ಜಿಯರು ಮತ್ತು ತಾತಂದಿರು ಮತ್ತು ಹಳ್ಳಿ ಕಡೆ ಯಾವ ರೀತಿ ಹೇಳ್ತಾರೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ಮತ್ತು ಇದನ್ನ ಸ್ಟೋರಿ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ವಿಡಿಯೋ ಮಾಡಿರೋದು. ದಯವಿಟ್ಟು ಇದರಲ್ಲಿ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪುಂಡಾ ವ್ಲಾಗ್ಸ್ ಈಸ್ ಸೈನಿಂಗ್ ಆಫ್.